ಮಹಾರಾಜನ ಕಥೆ. ಒಂದು ಕಾಲದಲ್ಲಿ ಒಂದು ಐಶ್ವರ್ಯಮಯ ರಾಜ್ಯದಲ್ಲಿ ಒಬ್ಬ ಮಹಾರಾಜನಿದ್ದ. ಅವನ ಹೆಸರು ರಾಮನಾಥ ಎಂಬುವನು. ರಾಮನಾಥನು ಅತ್ಯಂತ ಹೃದಯ ಶುದ್ಧ ಮತ್ತು ಮನುಷ್ಯರ ಹಿತಕ್ಕಾಗಿ ಕೆಲಸ ಮಾಡುತ್ತಿದ್ದ. ಪ್ರಕೃತಿಯ ಮೇಲೆ ಆಕ್ಟಿವ್ ಎಂದು ಜನರಲ್ಲಿ ಪ್ರಸಿದ್ಧಿಯಾಗಿದ್ದ. ಅವನು ಸದಾ ದುಃಖಿತರಿಗೋಸ್ಕರ ನೆರವಿಗಾಗಿ ಕ್ರಮಿಸುತ್ತಿದ್ದ. ಜೀವನದುದ್ದಕ್ಕೂ ರಾಮನಾಥನು ಸಮಯಕಾಲವಂತನಿಯಾಗಿ ಅಂತರಾಳದಲ್ಲಿ ಇರಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನು ತನ್ನ ರಾಜ್ಯವನ್ನು ಭಾಷಾಂತರಿಸಲು ಬಹಳ ಹೆಮ್ಮೆಪಟ್ಟನು. ಅವನ ರಾಜ್ಯದ ಎಲ್ಲಾ ಜನರು ಅವನನ್ನು ಬಹುಮಾನಿಸುತ್ತಿದ್ದರು. ಇದರಿಂದ ಮೆಚ್ಚುಗೆಯನ್ನು ಸಾಧಿಸಲು ರಾಮನಾಥನು ಒಂದು ಪುರಸಭೆ ಕರೆಗೆ ಮುಂದಾಗುವಾಗ ಎಲ್ಲಾ ಕಾಯಕ ಕಲಾವಿದರನ್ನು ಕರೆಸಲಾಯಿತು. ಅವರು ಜನರಿಗೆ ಸಂತೋಷ ತಂದರು. ಆದರೆ ಕಳೆದ ವರ್ಷ ರಾಮನಾಥನ ರಾಜ್ಯದಲ್ಲಿ ಸಂಭವಿಸಿದ ಹೂ ಬೆಳೆದ ಹೆಸರಿನಲ್ಲಿ ಹೊಳೆಯುವ ಹಾಳಿ ನಡುವೆ ಅತ್ಯಂತ ಉದಾಸೀನ ಸ್ಥಿತಿಯನ್ನು ಉಂಟುಮಾಡಿತು. ಹೀಗಾಗಿ ರಾಮನಾಥನು ತನ್ನ ಪ್ರಜೆಯ ಆಹಾರ ನೆಟ್ಟಗೆಯನ್ನು ಒಲಿಸುತ್ತಾ ಎಲ್ಲರೊಂದಿಗೆ ಬೆಳೆದನು. ಅವನ ಮೇಲ್ವಿಚಾರಣೆಯ ಅತಿಯಾದ ಶ್ರಮದಿಂದಾಗಿ ರಾಮನಾಥನು ಆರೋಗ್ಯ ಕಳೆದುಕೊಳ್ಳುವಂತೆ ನಡೆಯಿತು. ಆದರೆ ಕಷ್ಟದಲ್ಲೂ ಸಹ ನನಸು ಬಯಸಿದ ಪ್ರಜೆಯಿಗಾಗಿ ಅವರನ್ನು ಮಾಡುವ ಹೆಮ್ಮೆ ಕಡಿಮೆವಾದನು. ಈ ಹಾಸ್ಯತೆ ರಾಜ್ಯದ ಜನರಿಗೆ ಅವರು ಜೀವನದಲ್ಲಿ ಏನು ಬೇಕಾದರೂ ಸಮರ್ಥನೆ ನೀಡಿದನು. ಇಲ್ಲಿಯ ಕಾಲದಲ್ಲಿ ರಾಮನಾಥನು ತಪ್ಪಿಲ್ಲದೆ ನೆನಪಿನಲ್ಲಿ ಆ ದೇವತೆ ನಿರೀಕ್ಷಿಸುತ್ತಿದ್ದನೆ. ಈ ಶ್ರಮ ಕಾರಾಗೃಹದಲ್ಲಿ ಏಕಕಾಲಕ್ಕೆ ಉಳಿಯುತ್ತದೆ. ಎಲ್ಲಾ ದೇಶಗಳಲ್ಲಿಯೂ ಪಟ್ಟವು ಹೆಜ್ಜೆ ಮಾಡಿ ಆಯಿತು. ಆದರೆ ರಾಮನಾಥನ ಹೃದಯದಲ್ಲಿ ತನ್ನ ಪ್ರಜೆಯ ಪ್ರೀತಿಗೆ ಒಂದು ನಿರಂತರ ಪಾತಿಯ ಹಿತವನ್ನು ಉಳಿಸಿದರು. ಇಷ್ಟೆಲ್ಲದರ ಮೇರೆಗೆ ರಾಮನಾಥನು ಎಲ್ಲರಲ್ಲಿ ಕೀರ್ತಿಯ ಪ್ರತಿನಿಧಿ ಮಾರ್ಗವನ್ನು ನೀಡಿದನು. ಆತನು ನೇತೃತ್ವ ನೀಡಿದ ಮಾರ್ಗದಿಂದ ಸಮತೋಲನವನ್ನು ಸ್ಥಾಪಿಸಬಹುದು ಎಂಬ ನಂಬಿಕೆಯನ್ನು ಕಲ್ಪಿಸಿತು. ಅನುಕೂಲವಾಗಿ ರಾಮನಾಥನ ಶ್ರಮದಿಂದಾಗಿ ರಾಜ್ಯವು ಪುನಃ ಹಸಿವಿಲ್ಲದ ನೆನೆಸೊಣಕೊಂಡಿತು. ಹೀಗೆ ರಾಮನಾಥನ ಕತೆ ತಮ್ಮ ಪ್ರಜೆಯ ಸಮಾಜ ಕಾಳಜಿಗಳಿಗೆ ಸದಾ ಪ್ರಮುಖವಾಗಿ ಅಗತ್ಯವಿಲ್ಲದ ಪ್ರಶಂಸೆಗೆ ಸಂಪರ್ಕಿಸುತ್ತಿತ್ತು.